ಮೊದಲು ಇವನ ಕಥೆಯನ್ನು ಮುಗಿಸಿ ಹರಿಯುವ ನದಿಯಲ್ಲಿ ಬೀಸಾಕಿರಲಿ. ಅಯ್ಯೋ ಬೇಡಿ, ದಯವಿಟ್ಟು ನನ್ನ ಏನು ಮಾಡಬೇಡಿ. ನಾನು ರೈತನಾಗಿ ಹುಟ್ಟಿದ್ದು ತಪ್ಪ. ಅಯ್ಯೋ ವಿನಿ, ಅಯ್ಯೋ ಅಯ್ಯೋ, ನನ್ನ ಏನು ಮಾಡಬೇಡಿ. ಹೌದಲ್ಲ ಮಗನ, ಈ ಪರಿಸ್ಥಿತಿ ಹಂಗಾಗಿ ಬಿಟ್ಟು ಅಂದ್ರೆ ಮಗನ ನಾವು ಸಾಯ್ಬೇಕಾದ ಮಗನ. ಏ ತಮ್ಮ, ಮುಗಿಸ್ಬಿಡ್ಲೇ ಈ ಮಗನ ಕಥೆನ. ಮನುಷ್ಯಕೋ ನಿನ್ನ ಮನದೇವರನ್ನು, ಕೂಡಿದರೆ ನಿನ್ನ ಮನದೇವರನ್ನು. ಸತ್ತಿಲ್ಲದೆ ಈ ಬಾಡಿಯನ್ನು ಅದರ ಜಾಗಕ್ಕೆ ಸೇರಿಸಿ ಬನ್ನಿ. ಪರಿಜಂತಿ ಬಾಹುಗಳು ಕಾಯಿಂದ ಸತ್ತದ ಈ ಹಣವನ್ನು ಎತ್ತಿಕೊಂಡು ಬಾ. ಬಲರಾಮ್, ಇಂದು ನಾವು ಅಂದುಕೊಂಡ ಕಾರ್ಯವನ್ನು ನೆರವೇರಿಸಬೇಕು. ಒಂದು ವೇಳೆ ಅದು ನಮ್ಮಿಂದ ಆಗದಿದ್ದರೆ ಇನ್ನೇನಿಗೆ ಹೋಗುವನವನನ್ನು ನಾವು ಆಗೋದನ್ನ ಮಾತೇ ನಾವು ಈ ಬಲರಾಮನಿಗೆ. ಗೌಡ್ರೆ, ಆ ಮೈದಾರಿಯನ್ನು ಇದೇ ಮರಕ್ಕೆ ಕಟ್ಟು ಹಾಕದಿದ್ದರೆ ನಾನೊಬ್ಬ ಹೋರದ ರಕ್ತಕ್ಕೆ ಹುಟ್ಟಿದವನೆಂದು ತಿಳಿಯಿರಿ. ಗೌಡ, ಈ ಕಾಳಿಂಗ ಬಲರಾಮ ಕೈ ಜೋಡಿಸಿದರೆ ಸಾಕು. ಇಡೀ ಭೂಮಿ ಅಲ್ಲೋಲ ಕಲ್ಲೋಲವಾಗುತ್ತಿರುವಾಗ ಇನ್ನು ಈ ಅವಳಿ ಸರ್ಪಗಳು ನಮ್ಮಿಂದ ತಪ್ಪಿಸಿಕೊಂಡು ಹೋಗುವುದಕ್ಕೆ ಅದೆಂದಿಗೂ ಸಾಧ್ಯವಿಲ್ಲ. ತಮ್ಮ, ನೀವು ಹಾಕಿದ ಬಲಿಗೆ ಬೆಳ್ಳಾಗ ಮೊಲದ ಮರ್ಯಾದೆ ಮಾಡ್ರಿ. ಏನಪ್ಪ, ಸಿಂಹದ ಮರ್ಯಾದೆ. ನಿಮ್ಮಂತ 10 ನರಿ ಬಂದು ಹರ್ಕೊಂತಿನ ಧೈರ್ಯ ಅವಂಗೈತಿರ್ಲಿ ಮಂಗ್ಯಾನ ಮಕ್ಕಳ. ಲೇ ಮುಡಿ ಗೋಬಿನ ಮಗನ ಪರಿಚಂತಿ, ನೀನು ಅವನ ಪರ ವಹಿಸಿಕೊಂಡು ಮಾತನಾಡುವುದಕ್ಕೆ ನೀನೇನು ಅವನಪ್ಪನ ಇಲ್ಲ, ಅವನ ಹೆಣ್ಣು ಕೊಟ್ಟು ಮಾವನ. ಅವನ ಪರ ವಹಿಸಿಕೊಂಡು ಮಾತನಾಡುವುದಕ್ಕೆ ನಿನ್ನಲ್ಲಿ ಕರೆಸಿದ ಮಗನೇ. ವೈರಿಯಾದ ಮೈಯಾರಿಯ ಅವನ ಪರ ವಹಿಸ್ಕೊಂಡು ಮಾತಾಡಕ ಅವೇ ನನ್ನ ಹೆಂಡತಿ ಮಗನೂ ಅಲ್ಲ, ನನ್ನ ಮಗಳ ಗಂಡನ ಅಲ್ಲವ. ಈ ಊರಿಗೆ ಅವ ಮಿಕ್ಕಿದ ಮಿಂಡ. ಅವನು ನಾವು ಮೂದಿಂದ ಹಿಡಿಯಾಗಿತ್ತು ಆಗಂಗಿಲ್ಲ. ಆ ಮಗನ ಹಂಗಾರ ಮಾಡಿ ನಾವು ಹಿಂದಿನಿಂದ ಮೋಸದಿಂದ ಹಿಡಿಬೇಕ್ರಿ ಅಂತ ನಾನು ನಿಮಗ ತಿಳಿಸಿ ಹೇಳಿದೆ. ಅಡುಗಂತೆ ಹೇಳಿದಾಗೆ ಕರೆ ಇದೆ. ನಾವು ಹಿಂದೆ ಸ್ವಲ್ಪ ಮರೆಯಾಗಿಲ್ಲ ನೋಡ, ಮೈಲಾರಿ ಬರ್ತಾ ಇದ್ದಾರೆ. ಹಕ್ಕಿ ನನ್ನ ಮಕ್ಕಳ, ಮುಚ್ಚುಮರೆಯಿಂದ ಈ ಚಚ್ಚದ ವೀರನನ್ನು ಕಟ್ಟು ಹಾಕಿರುವುದಲ್ಲ. ಇಚ್ಛೆ ನೋಡಲಿ ಈ ಕ್ರಾಂತಿ ವೀರನ ಪರಾಕ್ರಮವನ್ನು. ಮೈಲಾರಿ, ವಿಷ ತುಂಬಿದ ಘಟ ಸರ್ಪದ ಎದುರಿಗೆ ಹೋದರೆ ಅದು ಕಚ್ಚುತ್ತದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದರೆ ಅವರಿಗೆ ಪುಂಜೆಯನ್ನು ಊದಿ ಹಿಂದಿನಿಂದ ಹಿಡಿದು ಅದರ ಹಲ್ಲುಗಳನ್ನು ಕಿತ್ತು ಹಾವಾಡಿಗದ ನಿನಗೇನು ಗೊತ್ತು? ಇದು ತಂದೆಯ ರಕ್ತಕ್ಕೆ ಹುಟ್ಟಿದ ದೇಹಲೇ, ನಿಮ್ಮ ಹಾಗೆ ಹಂದಿಯ ರಕ್ತಕ್ಕೆ ಹುಟ್ಟಿದ ದೇಹವಲ್ಲ. ನನ್ನ
ಅಯ್ಯಾಯ ಎಂದು ಹಾರಾಡಿ ಈ ಬಲರಾಮನ ಬಲೆಯಲ್ಲಿ ಬಿತ್ತು ಸಾಯಾಗಬೇಡ. ಏ ಮೈಲಾರಿ, ಧೈರ್ಯ ಇದೆ, ಸೌರ್ಯದಿಂದ ಮಾತ್ರಕ್ಕೆ ನಡೆಯುವುದಿಲ್ಲ. ಈ ಶಕ್ತಿಯಿಂದ ಸಾಧಿಸಬೇಕು, ಸಾಧನೆಯಲ್ಲ. ಲೇ ಪಂಡ ಬಲರಾಮ, ಹೆಣ್ಣು ಮಕ್ಕಳ ಮುಂದೆ ತೋರಿಸುತ್ತಿರುವ ನಿನ್ನ ಶಕ್ತಿಯನ್ನು ಕಟ್ಟಿ ಹಾಕಿ ನನ್ನ ಮುಂದೆ ತೋರಿಸುವ ಯಾವ ಮಗನೇ? ಲೇ, ಕಟ್ಟಿರುವ ನನ್ನ ಕೈಗಳನ್ನು ಬಿಚ್ಚಿ ನೋಡಲೇ, ಆವಾಗ ತೋರಿಸುತ್ತೇನೆ ನನ್ನ ಶಕ್ತಿ ಏನೆಂಬುವುದು. ಶಕ್ತಿ ತೋರ್ತೀನಿ ಯಾಕೆ ಹಾರಾಡ್ತೀನಿ? ನೋಡ, ಮೊದಲು ನೀ ಕೊಟ್ಟಿರೋ ಕಂಪ್ಲೇಂಟ್ ವಾಪಸ್ ತಗೋ, ಅಂದ್ರೆ ಸೀದಾ ಮನೆಗೆ ಹಾಕಿನಿ. ಇಲ್ಲಕಂದ್ರೆ ಮಗನ ಮನೆಗೆ ಹೋಗಲಿನ ಸೀದಾ ಸುಡುಗಾಡ ಹಾದಿ ಇಡ್ತೀನಿ. ಲೇ ಪಡಿಜಂತಿ, ಈ ಭೂಮಿ ಮೇಲೆ ಹುಟ್ಟಿದ ಮನುಷ್ಯ ಎಲ್ಲರೂ ಒಂದಲ್ಲ ಒಂದು ಜನ ಅಲ್ಲಿಗೆ ಹೋಗಲೇಬೇಕು. ಒಂದು ವೇಳೆ ಅಂತ ಪ್ರಸಂಗ ಬಿಟ್ಟರೆ, ಲೇ ಮಕ್ಕಳ, ನಿಮ್ಮನ್ನು ನನ್ನ ಜೊತೆಗೆ ಕರೆದುಕೊಂಡು ಹೋಗುತ್ತೇನೆ, ನೆನಪಿನಲ್ಲಿ ಇಟ್ಟುಕೊಳ್ಳಿ. ನಮ್ಮನ್ನು ಕರೆದಕ್ಕೆ ಹೋಗಿ ಬಂದು ಎಷ್ಟೋ ಜನರು ಅದೇ ಸುಡಗಾಡಿಯಲ್ಲಿ ಮನೆ ಮಾಡಿಕೊಂಡು ಗೋರಿಯಲ್ಲೇ ಮಲಗಿದ್ದಾರೆ. ಮೈಲಾರಿ, ಈಗ ನೀನು ಅಲ್ಲಿಗೆ ಹೋಗಬಾರದೆಂದು ತಿಳಿದರೆ ಕೊಟ್ಟಿರುವ ಕಂಪ್ಲೇಂಟ್ ಅನ್ನು ವಾಪಸ್ ತೆಗೆದುಕೊಳ್ಳುವುದಿಲ್ಲ. ಸಾಧ್ಯವಿಲ್ಲ, ಅದು ಎಂದಿಗೂ ಸಾಧ್ಯವಿಲ್ಲ. ನಾನು ಕೊಟ್ಟಿರುವ ಕಂಪ್ಲೇಂಟ್ ಅನ್ನು ವಾಪಸ್ ತೆಗೆದುಕೊಂಡರೆ ಕಾನೂನು ನಿಮ್ಮನ್ನು ಸುಮ್ಮನೆ ಬಿಡುತ್ತೇನೆ ಎಂದರೆ ನಿಮ್ಮ ಮೂರ್ಖತನ. ಅಂದರೆ ಈ ಕಲ್ಲೋದಕ್ಕೆ ಹೆಸರು ವಾಸಿಯಾಗಿರುವ ಈ ಎಂಬಲ್ಲಿ ರಂಗೇಗೌಡನಿಗೆ ಶಿಕ್ಷೆ ಕೊಡಿಸುವಷ್ಟು ದೊಡ್ಡವನಾಗಿಯ ಬಡವ ಮೈಲಾರಿ, ಅದು ನಿನಗೂ ಸಾಧ್ಯವಿಲ್ಲ, ಇನ್ನೊಬ್ಬರಿಗೂ ಸಾಧ್ಯವಿಲ್ಲ. ಇವನು ಈ ಮರಕ್ಕೆ ಕಟ್ಟಿ ಭರತೊಂದೆಯನ್ನು. ಲೇ, ಕಾನೂನಿಗೆ ದೊಡ್ಡವರು ಸಣ್ಣವರೆಂಬ ಭೇದ ಭಾವವಿಲ್ಲ. ತಪ್ಪು ಮಾಡಿದ ವ್ಯಕ್ತಿ ಯಾವನೇ ಆಗಿರಲಿ, ಅವನನ್ನು ಒಟ್ಟು ಬುದ್ಧಿ ಬೆಳೆಸುವುದೊಂದೇ ಆ ಕಾನೂನಿನ ಕೆಲಸ. ನಮ್ಮ ದಣಿಗೆ ಶಿಕ್ಷೆ ಕೊಡುವಷ್ಟು ಸೊಕ್ಕು ಬಂದಿದ ಮಗನ ನಿನಗೆ. ಕಾಳಿಂಗ, ಈ ಬಡ ಪುಣ್ಯ ಕಣ್ಣಿಗೆ ಕಾಪುಡಿಯನ್ನು ಹಾಕು. ಈ ಮರಕ್ಕೆ ಕಟ್ಟಿ ನಿನ್ನ ಮನಸ್ಸು ತೃಪ್ತಿ ಆಗುವವರೆಗೂ ಹರಿ ಬಡ ಪುಣ್ಯನ್ನು. ಆಯ್ತು ಗೌಡ್ರೆ. ಏ ತಮ್ಮ, ಮತ್ ಹಂಗ ಮಾಡಿಗಿಡ್ರಿ ಗೌಡ್ರ, ಇವನೇನ್ ಸಾಯಿಸಿದ್ವಿ ನಾವು. ಪೊಲೀಸ್ ನಾಯಿ ಬಿಟ್ಟು ನಮ್ಮನ್ನ ಒದ್ದೊಳಾಗ್ತಾರ, ಹುಷಾರಿ ಏನ್ದೆ ಹಂಗ ಬೇಡ್ರಿ. ಇದೇ ಅಡಿಯಾಗನ ಹೊಟ್ಟೆ ಕೂಳು ಇಲ್ಲ ಅಂತ ಬಿಕ್ಕಿ ಸಾಯ್ಲಿ ಮಗ. ನೋಡ್ರ, ನೋಡ್ರಿ ಮನೆ ಹೋಗೋಣ ನಾವು. ಮೈಲಾರಿ, ಈಗ ನಿನ್ನನ್ನು ಕಾಪಾಡುವುದಕ್ಕೆ ಅಧಾವನಿನ ಕಾನೂನು ಬಂದು ಕಾಪಾಡುತ್ತದೆ. ಕಾಪಾಡದೆ ನಾನು ನೋಡಿಕೊಳ್ಳುತ್ತೇನೆ. ಈ ಅರಣ್ಯದಲ್ಲಿ ಹೊಸವಿ ನೀರಿನಿಂದ ವಿಲಿ ಒತ್ತಾಡಿ ಸಾಯ ಮಗನೇ. ಬಂದು ಬನ್ನಿ ಹೋಗೋಣ. ಅಯ್ಯೋ ಅಮ್ಮ, ಕಣ್ಣು ಉರಿ, ಯಾರಾದರೂ ಬಂದು ಸ್ವಲ್ಪ ಸಹಾಯ ಮಾಡಿ. ಅಯ್ಯೋ, ಏನಾಯ್ತು ನಿಮ್ಗೆ? ಯಾರು ನಿಮ್ಮನ್ನ ಈ ರೀತಿ ಕಟ್ಟ ಹಾಕಿದವರು? ಯಾರಮ್ಮ ತಾಯಿ ನೀನು? ನಿನ್ನ ಕೈ ಮುಗಿಯುತ್ತೇನೆ. ಕಟ್ಟಿರುವ ನನ್ನ ಕೈಗಳನ್ನು ಬಿಚ್ಚಮ್ಮ, ಬಿಚ್ಚು. ಅದಕ್ಕೆ ಯಾಕಷ್ಟೊಂದು ಕೇಳ್ಕೊಳ್ತಾ ಇದ್ರಿ? ಬಿಸ್ತಿರಿಗೆ ಹೌದು, ನಿಮ್ಮನ್ನು ಯಾರು ರೀತಿ ಕಟ್ಟ ಹಾಕ್ತವ್ರು? ಯಾರು ನಿಮ್ಮನ್ನು ಈ ಸ್ಥಿತಿಗೆ ತಂದವರು? ಮತ್ತಿನ್ಯಾರಮ್ಮ? ಈ ಊರಿನಲ್ಲಿ ಸ್ವಚ್ಛನಿಂದ ಮೆರೆಯುತ್ತಿರುವ ರಂಗೇಗೌಡರೇ. ಇಷ್ಟ ಮೋಸದಲ್ಲದಿಂದ ನನ್ನ ಕೈಗಳನ್ನು ಕಟ್ಟಿ ನನ್ನ ಕಣ್ಣಿಗೆ ಕಾರ್ಪುಡಿ ಜರಿಸಿ ಹೋಗಿದ್ದಾನಮ್ಮ. ತಾಯಿ, ಸ್ವಲ್ಪ ದಯವಿಟ್ಟು ನೀರು ತಂದು ಕೊಡುವಿನಮ್ಮ. ಅಯ್ಯೋ, ನೀರು ತರ್ಲಿಕ್ಕೆ ನನ್ನ ಹತ್ರ ಏನು ಇಲ್ವಲ್ಲ, ಏನ್ ಮಾಡ್ಲಿ? ಇರಿ, ಬಂದೆ.
ಯಾವ ಜನ್ಮದ ಋಣಾನುಬಂಧನೋ ಏನು ಈ ಜನ್ಮದಲ್ಲಿ ನನಗೆ ಸಹಾಯ ಮಾಡುತ್ತಿದ್ದಾಳೆ. ದೇವರು ಅವಳನ್ನು ಚೆನ್ನಾಗಿಟ್ಟಿರಲಿ. ಯಾವ ಹೊತ್ತಿನಲ್ಲಿ ಯಾರಿಗೆ ಯಾರು ಸಹಾಯ ಮಾಡುತ್ತಾರೋ ಯಾರಿಗೆ ಗೊತ್ತು. ಸೀರೆ ಅಂಚಿನಿಂದ ಸೀರೆ ಒದ್ದೆಯನ್ನು ಮಾಡ್ಕೊಂಡು ಬಂದಿದ್ದೀನಿ. ಕಣ್ಣೊರೆಸ್ತೀನಿ, ಈ ಕಡೆ ತಿರುಗಿ. ಬೇಡಮ್ಮ, ಬೇಡ. ಯಾರಾದರೂ ನೋಡಿದ್ರೆ ತಪ್ಪು ತಿಳಿದುಕೊಳ್ಳುತ್ತಾರೆ. ಬೇಡಮ್ಮ, ನಾನೇ ಒರೆಸಿಕೊಳ್ಳುತ್ತೇನೆ, ಕೊಡಿ. ನೋಡಿ, ಒಬ್ಬ ತಾಯಿ ಮಗನಿಗೆ ಪ್ರೀತಿ ಹೆಚ್ಚಾಗಿ ಆ ತಾಯಿ ಆ ಮಗನಿಗೆ ಮುತ್ತು ಕೊಟ್ರೆ ಅದನ್ನೇ ತಪ್ಪಾಗಿ ಕಾಣುವ ಸಮಾಜ ಇದು. ಈ ಸಮಾಜಕ್ಕೆ ನೀನ್ಯಾಕೆ ಹೆದರ್ತೀರಿ? ಏನೂ ಆಗಲ್ಲ. ಆಯ್ತು, ನಿಧಾನವಾಗಿ ಒರೆಸುತ್ತಾಯಿ. ಈಗ ನಿಧಾನವಾಗಿ ಕಣ್ಬಿಡಿ. ನಿನ್ನ ಕೆಟ್ಟ ಕೈಗಳಿಂದ ನನ್ನ ಪವಿತ್ರವಾದ ದೇಹವನ್ನು ಮುಟ್ಟಿಬಿಟ್ಟಿದೆ ಪಾಪಿ. ಯಾಕೆ ನನಗೆ ಇಷ್ಟೊಂದು ಕೋಪ? ಯಾಕೆ ಇಷ್ಟೊಂದು ರೋಷ? ಅಂದರೆ ನೀನು ಮಾಡಿರುವ ಈ ಗನಂದಾರಿ ಕೆಲಸಕ್ಕೆ ನಿನಗೆ ಹೂವಿನ ಹಾರವನ್ನು ಹಾಕಿ ಸನ್ಮಾನ ಮಾಡಬೇಕಯ್ಯಪ್ಪ. ಯಾಕೆ ಗೀತ, ಯಾಕೆ ಈ ರೀತಿ ಮಾಡಿದೆ? ಮೈಲಾರಿ, ನೀನು ಬದುಕಿರುವುದು ನಿನಗಿಲ್ಲ. ಅನ್ನು ಮೈಲಾರಿ, ಅನ್ನು ಸೋಳೆ ಆದ್ರೂ ಅನ್ನೋ, ನೀತಿಗೆಟ್ಟ ಹೆಣ್ಣಾದ್ರೂ ಅನ್ನೋ, ಇಷ್ಟಕ್ಕೂ ನಿನ್ನ ಮನಸ್ಸಿಗೆ ತೃಪ್ತಿ ಆಗಲಿಲ್ಲ ಅಂದ್ರೆ ನಿನ್ನ ಮನಸ್ಸಿಗೆ ತೃಪ್ತಿ ಆಗೋದು ಒಳ್ಳೆಯದು. ಮಾಡಬಾರದ ಕೆಲಸವನ್ನು ಮಾಡಿ ಮತ್ತೆ ಕ್ರಿಯಾಶೀಲತೆಯಂತೆ ಮಾತನಾಡುತ್ತಿರುವೆಯಲ್ಲ ಗೀತಾ. ನೀನು ಒಂದು ಶೀಲವತೆಯಾಗಿದ್ದರೆ ನನ್ನನ್ನು ಬಿಟ್ಟು ನನ್ನ ತಮ್ಮನನ್ನು ಮದುವೆಯಾಗುತ್ತಿರಲಿಲ್ಲ ಗೀತಾ. ನನ್ನ ತಮ್ಮನನ್ನು ಮದುವೆಯಾಗುತ್ತಿರಲಿಲ್ಲ. ಕೇಳು ಮೈಲಾರಿ, ಕೇಳು. ನೀನು ಮುಂದೆ ಸತ್ಯವನ್ನು ಹೇಳ್ಬೇಕಂತ ನನ್ನ ಮನಸ್ಸು ಗೊತ್ತು ಹೇಳ್ತಾ ಇದೆ. ಆವತ್ತು ಹೋಗಿತ್ಕೊಂಡು ಬಂದಾಗ ಏನಾಯ್ತು ಅಂತ ಕೇಳು ಮೈಲಾರಿ. ಹಾಗೆ ಕೇಳುವ ಅಧಿಕಾರ ನಿನಗಿದೆ. ಕೇಳು ಮೈಲಾರಿ. ಅದನ್ನು ಕೇಳಲಂತೆ ಜೈಲಿನಿಂದ ಬಿಡುಗಡೆಯಾಗಿ ಓಡಿ ಇಲ್ಲಿಗೆ ಬಂದೆ. ಆದ್ರೆ ಅಷ್ಟೊತ್ತಿಗೆ ನೀನು ನನ್ನ ತಮ್ಮನನ್ನು ಮದುವೆಯಾಗಿ ಹೋಗಿಬಿಟ್ಟಿದ್ದೆ ಗೀತಾ. ನನ್ನ ತಮ್ಮನನ್ನು ಮದುವೆಯಾಗಿ ಹೋಗಿಬಿಟ್ಟಿದ್ದೆ. ಅವತ್ತು ನನ್ನ ನಿನ್ನ ಪ್ರೀತಿಯ ಸಂಕೇತವಾಗಿ ಹೂವನ್ನು ಕಿತ್ತುಕೊಂಡು ಬಂದು ನನಗೆ ಕೊಡ್ತೀನಿ ಎಂಬ ವಿಶ್ವಾಸದಿಂದ ಹೋದೆ. ಅದರಂತೆ ಆ ಹೂವನ್ನು ನಿನ್ನ ಕೈಯಲ್ಲಿ ಕೊಟ್ಟೆ ಅಂತ ತೆಗೆದುಕೊಂಡೆ. ಆದ್ರೆ ಅದೇ ಜಾಗದಲ್ಲಿ ನೀನಿರದೆ ನಿನ್ನ ತಮ್ಮ ಸಂಗಮೇಶ ನೀನೇ ಅಂತ ತಿಳಿದುಕೊಂಡು ಆ ಹೂವನ್ನು ಅವನ ಕೈಯಲ್ಲಿ ಕೊಟ್ಟೆ. ಪ್ರೀತಿಯ ಹುಚ್ಚಾಟದಲ್ಲಿ ನನ್ನ ಶೀಲ ಕೂಡ ಕಳ್ಕೊಂಡು ಬಿಟ್ಟೆ ಮೈಲಾರಿ. ಕಣ್ಣು ತೆಗೆದು ನೋಡಿದಾಗ ನಿನ್ನ ತಮ್ಮ ಸಂಗಮೇಶ ಆಕಾಶದ ತಿಪ್ಪುತ್ತಾ ಇತ್ತು. ನನ್ನ ಮೈಲಾರಿಗೆ ನಾನು ಮೋಸ ಮಾಡಬಾರ್ದು ಅಂತ ಸಾಯ್ಬೇಕು ಅಂತ ಓಡಿ ಹೊರಟೆ. ಅಷ್ಟರಲ್ಲಿ ನಿಮ್ಮ ಅಣ್ಣ ಹತ್ತಿಗೆ ಬಂದು ಬಲವಂತವಾಗಿ ನನಗೆ ಮದುವೆ ಮಾಡಿಸಿದರು. ಹೇಳಿ ಮೈಲಾರಿ, ಇದರಲ್ಲಿ ನನ್ನದೇನಾದ್ರೂ ತಪ್ಪಿದೆಯಾ? ಅಯ್ಯೋ ಬಿಡಿಯೇ, ಏನು ತಿಳಿಯಲಾರದೆ ನಿನಗೆ ಬಾಯಿಗೆ ಬಂದಂತೆ ನಾನು ಮಾತನಾಡಿಬಿಟ್ಟೇನಲ್ಲ ಗೀತಾ, ಮಾತನಾಡಿಬಿಟ್ಟೆ. ಗೀತಾ, ನೀನು ಈ ವಿಷಯವು ನನಗೆ ಖುದ್ದಾಗಿ ಹೇಳಬಹುದಾಗಿತ್ತಲ್ಲ. ಯಾಕೆ ಸುಮ್ಮನಾದೆ ಗೀತಾ? ಯಾಕೆ ಸುಮ್ಮನಾದೆ? ನಾನು ಹೇಳ್ಬೇಕಂತ ಎಷ್ಟು ಪ್ರಯತ್ನ ಪಟ್ಟೆ. ಆದ್ರೆ ನಾನು ಹೇಳ್ಬೇಕು ಅಂತ ನಿಮ್ಮ ಹತ್ರ ಬಂದಾಗಲೆಲ್ಲ ನೀವು ನನಗೆ ಬೈದು ಸುಮ್ಮನಾಗಿರಿಸ್ಬಿಡ್ತಿದ್ರಿ. ಅಯ್ಯೋ ಬಿಡಿ, ತಪ್ಪು ಮಾಡಿಬಿಟ್ಟೆ ಗೀತಾ. ನಾನು ತಪ್ಪು ಮಾಡಿಬಿಟ್ಟೆ. ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡು ಗೀತಾ, ಕ್ಷಮಿಸಿಬಿಡು. ಕ್ಷಮಿಸುವ ಮಾತು ಎಲ್ಲಿಂದ ಬಂತು ಮೈಲಾರಿ? ಅಂತ ತಪ್ಪು ನೀನೇನ್ ಮಾಡಿದ್ಯ? ತಪ್ಪು ಮಾಡಿದವನಂದ್ರೆ ನಿನ್ನ ತಮ್ಮ. ಅದಕ್ಕಾಗಿ ಅವನಿಗೆ ಸರಿಯಾದ ಶಿಕ್ಷೆಯನ್ನು ಕೊಟ್ಟಿದ್ದೇನೆ. ನನ್ನ ನಿನ್ನ ಪ್ರೀತಿಗೆ ಅಡ್ಡುಗೋಡಿಯಾಗಿ ಬಂದಿದ್ದಕ್ಕಾಗಿ ಹೊರಗಿನ ಪ್ರಪಂಚಕ್ಕೆ ಮಾತ್ರ ನಾವಿಬ್ರು ಗಂಡ ಹೆಂಡತಿರಾಗಿದ್ದೇವೆ. ಗೀತಾ, ನನ್ನ ಮೇಲೆ ಪ್ರಾಣವನ್ನೇ ಇಟ್ಟಿರುವ ನಿನಗೆ ನಾನು ಮೋಸ ಮಾಡಿಬಿಟ್ಟೆ ಗೀತಾ, ಮೋಸ ಮಾಡಿಬಿಟ್ಟೆ ಗೀತಾ, ಮೋಸ ಮಾಡಿಬಿಟ್ಟೆ. ಹೋಗಿ ಬಿಡು ಮೈಲಾರಿ. ನನ್ನ ನಿನ್ನ ಪ್ರೀತಿಯ ದೇವರಿಗೆ ಇಷ್ಟವಿಲ್ಲ ಅಂತ ಕಾಣುತ್ತೆ. ಮುಂದಿನ ಜನ್ಮ ಅಂತಿದ್ರು ಮತ್ತೆ ನಿನ್ನ ಸಂಗಾತಿಯಾಗಿ ಹುಟ್ಟಿ ಬಂದ್ರೆ ಬರ್ತೀನಿ.
ಗೀತಾ ಗೀತಾ, ನೀನು ಸಾಮಾನ್ಯವಾದ ಹೆಣ್ಣಲ್ಲ ಗೀತಾ. ನನ್ನ ಮನೆಯ ಬಾಲ ಕೋಟೆಯನ್ನು ಬೆಳೆದಲು ಬಂದಿರುವ ಮಹಾನ್ ದೇವತೆ ನೀನು. ಗೀತಾ, ನನ್ನದೊಂದು ಮಾತು ನಡೆಸಿಕೊಡುವಿಯಾ? ಹೇಳು ಮೈಲಾರಿ. ನೋಡು, ಹಾಗಂತ ಮಾತು ಕೊಡು. ಆಯ್ತು ಮೈಲಾರಿ, ನನ್ನ ಹೆತ್ತ ತಂದೆ ತಾಯಿ ಮೇಲೆ ಆಣೆ ಮಾಡಿಬಿಟ್ಟಿದ್ದೀನಿ. ನೀನು ಹೇಳಿದ ಮಾತನ್ನ ನಡೆಸ್ಕೊಡ್ತೀನಿ. ಗೀತಾ, ನಮ್ಮಿಬ್ಬರ ನಡುವೆ ನಡೆದಿರುವ ಒಂದು ಪ್ರೀತಿ ಕೆಟ್ಟ ಕನಸೆಂದು ಮರೆತು ಬಿಡಬೇಕು. ಮೈಲಾರಿ, ಹೌದು, ಅದೇ ಪ್ರೀತಿಯನ್ನು ನನ್ನ ತಮ್ಮನ ಮೇಲೆ ತೋರಿಸಿ ಸುಖದಿಂದ ಬಾಳಬೇಕೆನ್ನುವುದೇ ನನ್ನ ಆಸೆ ಗೀತಾ, ನನ್ನ ಆಸೆ. ಮಾತು ಕೊಟ್ಟಿರುವ್ಯಾ? ತಪ್ಪಿ ನಡೆಯಬಾರದು. ಈ ವಿಷಯ ಯಾರಿಗೆ ಗೊತ್ತಾಗಬಾರದು. ನನ್ನ ಮನೆಯವರು ನಮ್ಮ ಮನೆಯವರಿಗೆ ಕೂಡ ಗೊತ್ತಾಗಬಾರದು. ಆಯ್ತೆ? ಆಯ್ತು ಮೈಲಾರಿ, ನೀನು ಹೇಳಿದ ಹಾಗೆ ನಿನ್ನ ಪ್ರೀತಿಯನ್ನ ಯಾರ ಮುಂದೆ ಹೇಳೋದಿಲ್ಲ. ಆಯ್ತು? ಆಯ್ತು, ನಡೆಗಿಲ್ಲ, ಮನೆಗೆ ಹೋಗೋಣ.